me forever on fire. ಜೈಲಲ್ಲಿರುವಂತಹ ಐಶ್ವರ್ಯ ಗೌಡಗೆ ಮತ್ತೊಂದು ಬಿಗ್ ಶಾಕ್ ಎದುರಾಗಿದೆ. ಐಶ್ವರ್ಯ ಮೋಸದಾಟಕ್ಕೆ ಪೊಲೀಸರ ಮೊರೆ ಹೋಗಿದ್ದಾರೆ ಉದ್ಯಮಿ ಒಬ್ಬರು. ಐಶ್ವರ್ಯಂದು ಮುಖ ಒಂದೊಂದು ಬಯಲಾಗ್ತಾ ಇದೆ. ಇವಳು ಮಾಡಿರುವಂತಹ ವಂಚನೆ, ಧೋಖಾ ಒಂದೊಂದಲ್ಲ ಈಕೆಯದ್ದು. ಒಂದೊಂದು ದಿನಕ್ಕೆ ಒಂದೊಂದು ಅಕ್ರಮಗಳು ಬಯಲಾಗ್ತಾ ಇದೆ. ಈಗ ಮತ್ತೊಂದು ವಂಚನೆ ಕೇಸಿದು. ಉದ್ಯಮಿಗೆ 6.5 ಕೋಟಿ ಹಣ ವಂಚನೆ ಮಾಡಿದ್ದಾಳೆ. ಸೋನು ಲಂಬಾಣಿ ಅಂತ ವಂಚನೆಗೆ ಒಳಾದಂಥ ಉದ್ಯಮಿ ಹೆಸರು. ಬಿಲ್ಡರ್ ಅಂಥೇಳಿ ಪರಿಚಯ ಮಾಡಿಕೊಂಡು ಉದ್ಯಮಿಗೆ ವಂಚನೆಯನ್ನು ಮಾಡಿದ್ದಾಳೆ. ಮಂಡ್ಯ, ಮೈಸೂರು, ಬೆಂಗಳೂರಿನಲ್ಲಿ ಉದ್ಯಮ ನಡೆಸ್ತಾ ಇದ್ದಾರೆ ಈ ಸೋನು ಲಂಬಾಣಿ. ಐಷಾರಾಮಿ ಕಾರು, ಬೌನ್ಸರ್ ಜೊತೆ ಬಂದು ಈಕೆ ಪರಿಚಯ ಮಾಡ್ಕೊಂಡಿರ್ತಾಳೆ. ಬಿಟ್ಟಿ ಶೋಕಿ ಕೊಡ್ತಾರಲ್ಲ, ಒಣ ಶೋಕಿ. ಬೌನ್ಸರ್ ಇಟ್ಕೊಂಡ್ರೆಲ್ಲ ಶ್ರೀಮಂತರಲ್ಲ ರೀ. ನಮ್ಮ ಜನ ಹೆಂಗೆ ತಪ್ಪು ಕಲ್ಪನೆ ಅಂತ ಹೇಳಿದ್ರೆ, ಇಬ್ಬರು ಗನಮ್ಯಾನು ಹಿಂದೆ 4 ಜನ ಇದ್ಬಿಟ್ರೆ ಮುಗೀತು. ದೊಡ್ಡ ಕುಳಾಪ ಇದೆ ಅಂತ ಅನ್ಕೊಂಡ್ಬಿಡ್ತಾರೆ. ಒಂದು ಕಾರಲ್ಲಿ ಬಂದ್ಬಿಟ್ಟು ಬಾಡಿಗೆನೇ ಸಿಗ್ತಾವೆಲ್ಲ. ಈಗಿನ ಕಾಲದಲ್ಲಿ ಎಲ್ಲ ಬಾಡಿಗೆ ಸಿಗ್ತವೆ. ಹಾಗಾಗಿ ಅವನು ಹಾಗೆ ಮೋಸ ಹೋಗಿದ್ದಾನೆ. ಐಶ್ವರ್ಯ ಮೊದಲು ಎಲ್ಲ ವ್ಯವಹಾರ ಸರಿಯಾಗಿ ಮುಗಿಸ್ಕೊಟ್ಟಿದ್ಲಂತೆ. ಈತನಿಗೆ ಸಂಪೂರ್ಣ ನಂಬಿಕೆ ಬಂದ್ಬಿಡ್ತು. ಐಶ್ವರ್ಯ ದೊಡ್ಡ ಐಶ್ವರ್ಯ ಹೆಸರು, ಆಕೆಯದ್ದು ಐಶ್ವರ್ಯ ಭಾಳ ಇದೆ ಅಂತ ಈತ ಅನ್ಕೊಂಡಿದ್ದ. ಆಮೇಲೆ ಅಸಲಿ ಆಟ ಶುರುವಾಯಿತು. ಹಂತ ಹಂತವಾಗಿ 6.5 ಕೋಟಿ ಹಣವನ್ನು ಐಶ್ವರ್ಯ ಪಡೆದುಕೊಂಡಿದ್ಲು. ನಗದು ಹಾಗೆ ಗೋಲ್ಡ್ ಪಡೆದು ವಾಪಸ್ ಕೊಡದೆ ವಂಚನೆ ಮಾಡಿದ್ದಾಳೆ ಅನ್ನುವಂಥ ಗಂಭೀರ ಆರೋಪ. ನೋಡಿ, ಈಕೆಯ ಜಾಲ ಎಲ್ಲಿಯಿಂದ ಎಲ್ಲಿವರೆಗೂ ಹೋಗಿದೆ. ಬೆಂಗಳೂರು ಅಷ್ಟೇ ಅಲ್ಲ, ಮೈಸೂರು, ಬೇರೆ ಬೇರೆ ಜಿಲ್ಲೆಗಳಿಗೂ ಕೂಡ ಈಕೆಯ ಈ ಕಹಾನಿಗಳು ಒಂದೊಂದೇ ರಿವೀಲ್ ಆಗ್ತಾ ಇದ್ದಾವೆ. ನನಗೇನು ಗೊತ್ತೇ ಇಲ್ಲ, ಅಮಾಯಕಿ ಅನ್ನೋ ಥರ ಮೇಲ್ನೋಟಕ್ಕೆ ಡ್ರಾಮಾ ಮಾಡಿಕೊಂಡು ಈಕೆ ಬದುಕ್ತಾ ಇದ್ಲು. ಹಾಗಾದರೆ ಏನಿದು ಐಶ್ವರ್ಯ ವಂಚನೆ ಹಿಸ್ಟ್ರಿ? ಬಗೆದಷ್ಟು ಬಯಲಾಗ್ತಾ ಇದೆ. ಗೋಲ್ಡ್ ವಂಚಕಿ ಐಶ್ವರ್ಯ ಹಿಸ್ಟ್ರಿ. ತಾನು ಬಿಲ್ಡರ್ ಅಂತ ಪರಿಚಯ ಮಾಡಿಕೊಂಡು ವಂಚನೆ ಮಾಡಿದ್ದಾಳೆ. ಸೋನು ಲಂಬಾಣಿ ವಂಚನೆಗೆ ಒಳಗಾದಂತಹ ಉದ್ಯಮಿ. ಏನಂತ ಹೇಳಿದ್ರೆ, 1.5 ವರ್ಷದ ಹಿಂದೆ ದೊಡ್ಡ ಬಿಲ್ಡರ್ ನಾನು ಅಂತ ಪರಿಚಯ ಮಾಡ್ಕೊಳ್ತಾಳೆ. ಅಂದರೆ ಒಂದು ಬ್ರ್ಯಾಂಡೆಡ್ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಕಾರು, ಹಿಂದೆ 4 ಜನ ಬೌನ್ಸರು. ಆರಂಭದಲ್ಲಿ ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡಿದ್ಲು ಐಶ್ವರ್ಯ. ಮೊದಲು ಎಲ್ಲವೂ ಚೆನ್ನಾಗಿತ್ತು. ಆಮೇಲೆ ಗೊತ್ತಾಯ್ತು ಈ ಐಶ್ವರ್ಯಂದು ಎಲ್ಲ ನಕಲಿ ಅಂತೇಳಿ. ವ್ಯವಹಾರ ನಕಲಿ ಈಕೆಯದ್ದು. ಅಂದರೆ ಹೆಂಗೆ ಅಂತ ಹೇಳಿದ್ರೆ, ಈಗ ನೋಡಿ, ವನಿತಾ ಇತ್ತಾಳಿಗೂ ಕೂಡ ಹಾಗೆ ಮಾಡಿದ್ದೀವಳು. ದೊಡ್ಡವ್ರ ಜೊತೆ ಲಿಂಕ್ ಇದೆ. ಆ MLA ಗೊತ್ತು, ಈ MP ಗೊತ್ತು, ಆ ಸ್ಟಾರ್ ನಟ ಗೊತ್ತು. ಫೋಟೋಗಳನ್ನು ತೋರಿಸೋದು, ಜೊತೆಗೆ ಫೋಟೋಗಳು ಇರ್ತವೆ ರೀ, ಸಿಕ್ಕಾಪಟ್ಟೆ ಫೋಟೋ ಇರ್ತವೆ. ಆ ಫೋಟೋಗಳನ್ನು ತೋರಿಸೋದು, ನಂಬಿಸೋದು. ನೋಡಿ, ನಾನು ಯಾರ ಜೊತೆ ಫೋಟೋ ತೆಗೆಸ್ಕೊಂಡಿದ್ದೀನಿ, ಫುಲ್ ಬಿಲ್ಡಪ್ ಕೊಟ್ಬಿಡೋದು. ಅವರು ಬಿಡಪ್ಪ, ದೊಡ್ಡ ಕುಳ ಸಿಕ್ಕಿದ್ದು ನಮಗೇನೋ ಅನುಕೂಲ ಆಗುತ್ತೆ, ನಾವು ಈಕೆಯನ್ನು ನಂಬೋದು ಅಂಥೇಳಿ 6.5 ಕೋಟಿ ಹಣ ಕೊಡ್ತಾರೆ ಇವರು ಉದ್ಯಮಿ. ಆಗ ಚಿನ್ನಾಭರಣ ಕೂಡ ತೆಗೆದುಕೊಂಡಿರ್ತಾರೆ, ದುಡ್ಡು ಕೂಡ ತೆಗೆದುಕೊಂಡಿರ್ತಾರೆ. ವಾಪಸ್ ಕೊಡುವಂಥ ಟೈಮಲ್ಲಿ, ಅಂದರೆ ವಾಪಸ್ ಕೇಳಿದಾಗ ಫೋನ್ ಸ್ವಿಚ್ ಆಫ್. ಮತ್ತು ಕತೆಗಳು ಹೇಳೋದು, ನಾಳೆ ಕೊಡ್ತೀನಿ, ಒಂದು ತಿಂಗಳ ಬಿಟ್ಟು ಕೊಡ್ತೀನಿ. ಕತೆಗಳನ್ನ ಹೇಳಿ ಕಾಗೆ ಹಾರಿಸ್ಬಿಟ್ಟಿದ್ಲು. ಆಮೇಲೆ ಗೊತ್ತಾಯಿತು ಅವನಿಗೆ, ಅಯ್ಯೋ, ನಾನು ನಂಬಿರುವಂಥ ಐಶ್ವರ್ಯ ಚಾಲಾಕಿ ಈಕೆ, ವಂಚಕಿ ಈಕೆ, ನನಗೆ ಮೋಸ ಮಾಡಿಬಿಟ್ಲು ಅಂಥೇಳಿ ಈ ಪ್ರಕರಣ ಆಚೆ ಬಂದ ಮೇಲೆ ಅವನು ಕೂಡ ಈಗ ದೂರು ಕೊಡೋಕ್ಕೆ ನಿರ್ಧಾರವನ್ನು ಮಾಡಿದ್ದಾನೆ. ಹಣ ಕೊಟ್ಟಿರುವಂಥ ದಾಖಲೆಗಳು ಆತನ ಹತ್ರ ಇದೆ. CCTV ವಿಡಿಯೋ ಸಹಿತ ಕೂಡ ದೂರು ಕೊಡೋಕ್ಕೆ ರೆಡಿಯಾಗಿದ್ದಾನೆ. ನೋಡಿ, ಮತ್ತೆಲ್ಲ ಯಾರ್ಯಾರು ಈ ಐಶ್ವರ್ಯ ಗೌಡನ ಮೋಸದ ಜಾಲಕ್ಕೆ ಒಳಗಾಗಿದ್ದೀರೋ, ಯಾರೆಲ್ಲ ದುಡ್ಡು ಒಡವೆ ಕಳ್ಕೊಂಡಿದ್ದೀರೋ, ಧಾರಾಳವಾಗಿ ಕಂಪ್ಲೇಂಟ್ ಕೊಡಬಹುದು. ಗೊತ್ತಿಲ್ಲ ನಿಮ್ಮ ಹಣ, ನಿಮ್ಮ ಗೋಲ್ಡು ವಾಪಸ್ ಬರುತ್ತೋ ಇಲ್ಲೋ ಅಂತ. ಯಾಕಂದರೆ ಆಲ್ರೆಡಿ ಜೈಲಲ್ಲಿ ಇದ್ದಾಳೆ ಐಶ್ವರ್ಯ ಗಂಡನ ಜೊತೆಗೆ. ಹಾಗಾಗಿನೇ ಇವರು ನಂಬುವಂಥ ಸಂದರ್ಭದಲ್ಲಿ ಅದು ಯಾವ ಆಧಾರದ ಮೇಲೆ ನಂಬಿಕೆ ಇಡ್ತಾರೋ ಗೊತ್ತಾಗ್ತಿಲ್ಲಪ್ಪ. ಒಬ್ಬ ಶೋಕಿ ಮಾಡ್ಕೊಂಡು ಬಂದು ಆಕೆ ಬಿಲ್ಡಪ್ ಕೊಟ್ಟು ಅವ್ರ ಜೊತೆ ಫೋಟೋ ತೋರಿಸ್ಕೊಂಡು ಹೇಳಿಬಿಟ್ರೆ ಇವ್ರು ನಂಬಿಬಿಡ್ತಾರೆ. ಇವ್ರು ಕೊಡೋರು ಎಂಥರಿದ್ದಾರೆ, ಇವ್ರು ಬುದ್ಧಿ ಇಲ್ವಾ ಅಂತ. ಆ ವನಿತಾ ಇತ್ತಾಳು ಅಷ್ಟೇ, 10-12 ಕೋಟಿ ಗೋಲ್ಡ್ ಹೆಂಗ್ರಿ ಕೊಡ್ತಾರೆ? ಯಾವ ನಂಬಿಕೆ ಮೇಲೆ ಕೊಡ್ತಾರೆ? ನಾವು ನಂಬಿಕೆ ಇರೋ ಹತ್ರ ಒಂದು 5 ರೂಪಾಯಿ ಕೇಳಿದ್ರೆ ನಮ್ಗೆ ಸಾಲ ಕೊಡಲ್ಲ ಅಂತಂದ್ರೆ 10 ಕೋಟಿ. ಇವ್ರಿಗೂ ಬುದ್ಧಿ ಇಲ್ಲ ಅಷ್ಟೇ. ಇವನು 6.5 ಕೋಟಿ ಕೊಟ್ಟಿದ್ದಾನೆ. ನಾಳೆ ಇನ್ನೊಬ್ಬ ಬರ್ತಾನೆ ಬಿಲ್ಡಪ್ ಕೊಟ್ಕೊಂಡು, ಬೌನ್ಸರ್ ಇಟ್ಕೊಂಡು, ಅವನು ವ್ಯವಹಾರ ಮಾಡ್ತೀನಿ ಅಂತಾನೆ. ಹಾಗಾಗಿ ಈಗ ಮೋಸ ಮಾಡೋರು ಎಲ್ಲಿವರೆಗೂ ಇರ್ತಾರೋ, ಮೋಸ ಹೋಗೋರು ಅಲ್ಲಿವರೆಗೂ ಇದ್ದೇ ಇರ್ತಾರೆ. ಮಕಮಲ್ ಟೋಪಿ ಹಾಕೋದೇ ಅವ್ರ ಕೆಲಸ.
ಹಾಗಾಗಿ ಇನ್ಮೇಲಾದರೂ ಕೂಡ ಇಂಥ ಕೇಸಸ್ಗಳು ಬಯಲಾದ ಮೇಲೆ ನಮ್ಮ ಜನ ಎಚ್ಚೆತ್ತುಕೊಳ್ಬೇಕು. ನೋಡಿ, ದೊಡ್ಡ ದೊಡ್ಡ ಶ್ರೀಮಂತರು, ಕೋಟ್ಯಾಧಿಪತಿಗಳು ಯಾರೂ ಕೂಡ ಇಂಥ ಒಣ ಶೋಕಿ ಮಾಡಲ್ಲ. ಯಾರು ಈ ಅರ್ಧಂಬರ್ಧ ಇರ್ತಾರಲ್ವ, ಅಥವಾ ಈ ವಂಚನೆ ಮಾಡಿಕೊಂಡು ಬದುಕ್ತಾ ಇರ್ತಾರಲ್ವ, ಅಂಥವ್ರಷ್ಟೇ ಈ ಬಿಲ್ಡಪ್ಗಳು ಶೋಕಿ ಮಾಡ್ಕೊಂಡು ಓಡಾಡೋದು. ಅದರಲ್ಲೂ ನಿಯತ್ತಾಗಿ ಬದುಕುವಂಥವ್ರು ಬಹಳ ಕಡಿಮೆ. ಹಾಗಾಗಿನೇ ಐಶ್ವರ್ಯನ ಒಂದೊಂದು ಕರಾಳ ಮುಖಗಳು ಬಯಲಾಗ್ತಾ ಇದ್ದಾವೆ. ಈಗ ಬೆಂಗಳೂರು, ಮೈಸೂರು ಮತ್ತು ಯಾವ ಊರಲ್ಲಿ ಮೋಸ ಮಾಡಿದಾಳೋ ಗೊತ್ತಿಲ್ಲ, ಮುಂದೆ ಬರುತ್ತೆ ಅದು ಕೂಡ ಆಚೆ. ಅವರು ನನಗೂ ವಂಚನೆ ಮಾಡಿದ್ದಾರೆ. 5.5 ಕೋಟಿ ರೂಪಾಯಿ ನನ್ನೆಲ್ಲೂ ವಂಚನೆ ಮಾಡಿದ್ದಾರೆ. ನಾನು JP ನಗರ್ ಪೊಲೀಸ್ ಠಾಣೆಯಲ್ಲಿ ದೂರು ಕೊಡಬೇಕು ಅಂತ ಇದ್ದೀನಿ. RR ನಗರ್ನಲ್ಲಿರುವಂಥ ಐಶ್ವರ್ಯ ಗೌಡ ಅವರ ಪತಿಯವರೆಲ್ಲ ಸೇರಿ ನನಗೂ ವಂಚನೆಯನ್ನು ಮಾಡಿದ್ದಾರೆ. ನಾನು ಇವತ್ತು JP ನಗರ್ ಪೊಲೀಸ್ ಠಾಣೆಯಲ್ಲಿ ದೂರು ಕೊಡೋದಕ್ಕಾಗಿ ಯೋಚನೆ ಮಾಡಿದ್ದೇನೆ. ದೂರು ಕೊಡುತ್ತೇನೆ, ದಾಖಲಾತಿ ಎಲ್ಲ ನನ್ನಲ್ಲಿದೆ. ನಾನು ದಾಖಲಾತಿ ಸಮೇತ ತೊಗೊಂಡೋಗಿ ನಾನು ದೂರು ಕೊಡಬೇಕು ಅಂತ ಯೋಚನೆ ಮಾಡಿದ್ದೇನೆ. ಸೋನು ಲಂಬಾಣಿ ಗೌಡ ಅನ್ನೋರು 14 kg ಚಿನ್ನ ಏನು ವಂಚನೆ ಮಾಡಿದ್ದಾರೆ, ಅವರು ನನಗೂ ವಂಚನೆ ಮಾಡಿದ್ದಾರೆ. 5.5 ಕೋಟಿ ರೂಪಾಯಿ ನನ್ನೆಲ್ಲೂ ವಂಚನೆ ಮಾಡಿದ್ದಾರೆ. ನಾನು JP ನಗರ್ ಪೊಲೀಸ್ ಠಾಣೆಯಲ್ಲಿ ದೂರು ಕೊಡಬೇಕು ಅಂತ ಇದ್ದೀನಿ. RR ನಗರ್ನಲ್ಲಿರುವಂಥ ಐಶ್ವರ್ಯ ಗೌಡ ಅವರ ಪತಿಯವರೆಲ್ಲ ಸೇರಿ ನನಗೂ ವಂಚನೆಯನ್ನು ಮಾಡಿದ್ದಾರೆ. ನಾನು ಇವತ್ತು JP ನಗರ್ ಪೊಲೀಸ್ ಠಾಣೆಯಲ್ಲಿ ದೂರು ಕೊಡೋದಕ್ಕಾಗಿ ಯೋಚನೆ ಮಾಡಿದ್ದೇನೆ. ದೂರು ಕೊಡುತ್ತೇನೆ, ದಾಖಲಾತಿ ಎಲ್ಲ ನನ್ನಲ್ಲಿದೆ. ನಾನು ದಾಖಲಾತಿ ಸಮೇತ ತೊಗೊಂಡೋಗಿ ನಾನು ದೂರು ಕೊಡಬೇಕು ಅಂತ ಯೋಚನೆ ಮಾಡಿದ್ದೇನೆ. ಸೋನು ಲಂಬಾಣಿ.